ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ 2 ಮಾರ್ಕ್ಸ್ ಅನ್ನ ಕೊಟ್ಟೆ ಕೊಡುತ್ತೆ. ಅಷ್ಟು ತುಂಬಾ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಸ್ನೇಹಿತರೆ. ಅದರಲ್ಲೂ ಕೂಡ ಶಿಕ್ಷಕರ ನೇಮಕಾತಿಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ, HSTR, PSTR, GPSTR ಯಾವುದೇ ಇರಲಿ, ಈ ಟಾಪಿಕ್ ಅತ್ಯಂತ ಅವಶ್ಯಕ. ಯಾಕಂದ್ರೆ ಇದು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು. ಅದರಲ್ಲೂ ಕೂಡ ಈ ಯೋಗಕ್ಕೆ ಸಂಬಂಧಪಟ್ಟಂತೆ 1 ಇಲ್ಲ 2 ಕ್ವಶನ್ಸ್ಗಳು ಬಂದೇ ಬರುತ್ತೆ. ಇವತ್ತು ಯೋಗದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ ಮುಂದೆ ಇಡುವಂತ ಕೆಲಸವನ್ನ ನಾನ್ ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣವಾ? ಯೋಗ ಎಂದರೇನು? ಯೋಗ ಎಂಬ ಪದವು ಸಂಸ್ಕೃತದ ಯುಜ್ ಎಂಬ ಧಾತುವಿನಿಂದ ಬಂದಿದೆ. ಇದರ ಅರ್ಥ ಜೋಡಿಸುವುದು ಅಥವಾ ಒಂದಾಗಿಸುವುದು ಎಂದಾಗಿದೆ. ದೇಹ ಮನಸ್ಸು ಆತ್ಮವನ್ನ ಒಂದಾಗಿಸುವುದೇ ಯೋಗ. ಯೋಗ ಎನ್ನುವಂತಹ ಪದ ಯುಜ್ಜಿಂದ ಬಂದಿದೆ ಎನ್ನುವಂಥದ್ದನ್ನ ತೆಗೆದುಕೊಳ್ಳಿ. ಯೋಗ ಎಂದರೆ ಜೋಡಿಸುವುದು ಅಥವಾ ಒಂದಾಗಿಸುವುದು ಅಂತ. ಇನ್ನು ಯೋಗವು ಎಲ್ಲಪ್ಪ ಜನ್ಮ ತಾಳಿತು ಅಂದ್ರೆ, ಯೋಗವು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಭಾರತದಲ್ಲಿ ಹುಟ್ಟಿದ್ದು. ಇನ್ನು ಯೋಗದ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂದ್ರೆ ಮಹರ್ಷಿ ಪತಂಜಲಿ. ಸ್ನೇಹಿತರೆ, ನಾನು ಹೇಳ್ತಿರೋದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ತುಂಬಾ ಇಂಪಾರ್ಟೆಂಟ್, ರಿಪೀಟ್ ಆಗುವಂತದ್ದು. ಯೋಗದ ಪಿತಾಮಹ ಯಾರು? ಪತಂಜಲಿ ಮಹರ್ಷಿ. ಹುಟ್ಟಿದ್ದು ಭಾರತದಲ್ಲಿ. ಪತಂಜಲಿ ಮಹರ್ಷಿಗಳ ಗ್ರಂಥ ಯಾವುದು ಅಂದ್ರೆ ಯೋಗ ಸೂತ್ರ. ಯಾವುದು ಗ್ರಂಥ? ಬಂದು ಯೋಗ ಸೂತ್ರ. ಇನ್ನು ವಿಶ್ವ ಯೋಗ ದಿನವನ್ನ ಎಂದು ಆಚರಿಸ್ತಾರೆ ಅಂದ್ರೆ ಜೂನ್ 21ರಂದು ಆಚರಿಸ್ತಾರೆ. ವಿಶ್ವಸಂಸ್ಥೆಯು ಇದನ್ನ ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಘೋಷಿಸಿತು. ಯಾವಾಗ? 2015ರಿಂದ ಇದರ ಆರಂಭ ಆಗುತ್ತೆ. ಓಕೆ. ಇನ್ನು ಯೋಗದಲ್ಲಿ 8 ಹಂತಗಳಿವೆ. ಈ 8 ಹಂತಗಳ ಕುರಿತು ಕೂಡ ಪ್ರಶ್ನೆ ಕೇಳ್ತಾರೆ. 1ನೇ ಹಂತ ಯಾವುದು, 2ನೇ ಹಂತ ಯಾವುದು, 3ನೇ ಹಂತ ಯಾವುದು, ಈ ರೀತಿ. ಅಷ್ಟಾಂಗ ಯೋಗಗಳು 8 ಹಂತಗಳು ಅಂತ ಹೇಳ್ತಾರೆ. ಪತಂಜಲಿ ಮಹರ್ಷಿಗಳು ಯೋಗದಲ್ಲಿ 8 ಪ್ರಮುಖ ಹಂತಗಳನ್ನ ತಿಳಿಸಿದ್ದಾರೆ. ಮೊದಲ ಹಂತ ಬಂದು ಯಮ, ಅಂದ್ರೆ ಸಾಮಾಜಿಕ ನಿಯಮಗಳು ಇರುತ್ತೆ. 2ನೇದು ನಿಯಮ. ಯಾವುದು? ಫಸ್ಟ್ನೇದು ಯಮ, 2ನೇದು ನಿಯಮ, 3ನೇದು ಆಸನ, 4ನೇದು ಪ್ರಾಣಾಯಾಮ, 5ನೇದು ಪ್ರತ್ಯಾಹಾರ, 6ನೇದು ಧಾರಣ. 6ನೇದು ಧಾರಣ, 7ನೇದು ಧ್ಯಾನ, 8ನೇದು ಸಮಾಧಿ. ಸ್ನೇಹಿತರೆ, ಇದೆಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾಕಂದ್ರೆ ಎಲ್ಲವರಲ್ಲೂ ಪ್ರಶ್ನೆಗಳು ಬರುವ ಸಾಧ್ಯತೆ ಇರುವಂತದ್ದು. ಯೋಗದ ಪ್ರಮುಖ ವಿಧಗಳನ್ನು ಒಮ್ಮೆ ನೋಡ್ಕೊಂಡು ಹೋಗ್ಬಿಡೋಣ. ಜ್ಞಾನ ಯೋಗ, ಜ್ಞಾನ ಮತ್ತು ಬುದ್ಧಿಯ ಮೂಲಕ ಮುಕ್ತಿ ಪಡೆಯುವುದೇ ಜ್ಞಾನ ಯೋಗ. ಆಮೇಲೆ ಭಕ್ತಿ ಯೋಗ, ದೇವರ ಮೇಲಿನ ಸಂಪೂರ್ಣ ಭಕ್ತಿಯ ಮಾರ್ಗ. ಕರ್ಮಯೋಗ, ಫಲದ ಅಪೇಕ್ಷೆ ಇಲ್ಲದೆ ಕರ್ತವ್ಯ ಮಾಡುವಂಥದ್ದು. ಇನ್ನೊಂದು ರಾಜಯೋಗ ಅಥವಾ ಹಠ ಯೋಗ, ಆಸನ ಹಾಗೂ ಪ್ರಾಣಾಯಾಮಗಳ ಮೂಲಕ ಮನಸ್ಸನ್ನ ನಿಯಂತ್ರಿಸುವಂತಹದ್ದು. ಓಕೆ. ಇನ್ನು ಯೋಗದ ಮುಖ್ಯ ಆಸನಗಳು ಯಾವ್ಯಾವಿದೆ ಅದರಲ್ಲಿ ಕೂಡ ವಿಧವನ್ನು ನೋಡೋಣ. ನಿಂತು ಮಾಡುವ ಯೋಗಗಳು ಯಾವುವು? ತಡಾಸನ, ವೃಕ್ಷಾಸನ, ತ್ರಿಕೋನಾಸನ. ಇನ್ನು ಕುಳಿತು ಮಾಡುವ ಆಸನಗಳು ಪದ್ಮಾಸನ, ವಜ್ರಾಸನ, ಪಶ್ಚಿಮೋತ್ತಾಸನ. ಮಲಗಿ ಮಾಡುವ ಆಸನಗಳು ಭುಜಂಗಾಸನ, ಧನುರಾಸನ, ಶವಾಸನ. ಓಕೆ, ಗೊತ್ತಾಯ್ತಾ? ಭುಜಂಗಾಸನ, ಧನುರಾಸನ, ಶವಾಸನ. ಓಕೆ. ಇನ್ನು ಯೋಗ ಮಾಡುವುದರಿಂದ ಆಗುವ ಪ್ರಯೋಜನಗಳು, ಇವು ಎಕ್ಸಾಮ್ ಬರ್ದಿರೂ ಪರವಾಗಿಲ್ಲ, ನೀವು ತಿಳ್ಕೋಬೇಕು ಅನ್ನೋ ಕಾರಣಕ್ಕೆ ಪಾಯಿಂಟ್ಸ್ ಅನ್ನು ನಾನು ಹಾಕಿದ್ದೀನಿ. 1, ಶಾರೀರಿಕವಾಗಿ ದೇಹದ ನಮ್ಯತೆ ಅಂದ್ರೆ ಫ್ಲೆಕ್ಸಿಬಿಲಿಟಿ ಬಲ ಹೆಚ್ಚುತ್ತದೆ. ಮಾನಸಿಕ ಒತ್ತಡ, ಆತಂಕದ ಖಿನ್ನತೆ ದೂರವಾಗುತ್ತದೆ. ಉಸಿರಾಟದ ಕ್ರಿಯೆ, ರಕ್ತ ಪರಿಚಲನೆ ಸುಧಾರಿಸುತ್ತದೆ. ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಮಧುಮೇಹ, ರಕ್ತದೊತ್ತಡದಂತಹ ದೀರ್ಘಕಾಲದ ಕಾಯಿಲೆಗಳು ನಿಯಂತ್ರಣಕ್ಕೆ ಬರುತ್ತದೆ. ಸೊ ಈ ಕಾರಣದಿಂದ ನೀವು ಯೋಗವನ್ನ ಮಾಡಬೇಕು. ಇನ್ನು ಯಮ, 1ನೇ ಹಂತ. ಯೋಗದ ಮೊದಲ ಹಂತ ಯಮ, ಸಾಮಾಜಿಕ ನಿಯಮಗಳು. ಯಮವು ಅಷ್ಟಾಂಗ ಯೋಗದ ಮೊದಲ ಅಂಗವಾಗಿದೆ. ಇದು ಸಮಾಜದೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಲು ಮತ್ತು ನೈತಿಕ ಜೀವನ ನಡೆಸಲು ಅನುಸರಿಸಬೇಕಾದ ಸಾರ್ವತ್ರಿಕ ನಿಯಮಗಳಾಗಿವೆ. ಯಮಗಳನ್ನು ಪಾಲಿಸುವುದರಿಂದ ಮನಸ್ಸು ಶುದ್ಧವಾಗುತ್ತದೆ, ವ್ಯಕ್ತಿತ್ವ ಉತ್ತಮಗೊಳ್ಳುತ್ತದೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಭದ್ರ ಅಡಿಪಾಯವನ್ನ ಹಾಕುತ್ತೆ.
ಗೊತ್ತಾಯ್ತಾ? ಯಮ ಮೊದಲನೇದು, ಅದು ಉತ್ತಮ ಸಂಬಂಧವನ್ನು ಬೆಳೆಸುತ್ತೆ. ಈ ಯಮದಲ್ಲಿ 5 ತತ್ವಗಳಿವೆ. ಯಾವ್ಯಾವು? ಅಹಿಂಸೆ, ಯಾವುದೇ ಜೀವಿಯ ಮನಸ್ಸು ಮತ್ತು ಕೃತಿಯಿಂದ ಹಿಂಸೆ ಮಾಡಬಾರ್ದು ಎನ್ನುವಂಥದ್ದು. ಸತ್ಯ, ಯಾವಾಗಲೂ ಸತ್ಯವನ್ನ ಮಾತನಾಡುವುದು, ಪ್ರಾಮಾಣಿಕವಾಗಿ ನಡೆಯುವಂಥದ್ದು. ಅಸ್ಥೇಯ, ಇತರ ವಸ್ತುಗಳನ್ನ ಕದಿಯದಿರುವುದು, ಅನ್ಯಾಯ ಮಾಡದಿರುವಂಥದ್ದು. ಅಹಿಂಸೆ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಇಂದ್ರಿಯಗಳ ಮೇಲೆ ನಿಯಂತ್ರಣ ಹೊಂದುವಂಥದ್ದು. ಇನ್ನೊಂದು ಅಪರಿಗ್ರಹ, ಅಗತ್ಯಕ್ಕಿಂತ ಹೆಚ್ಚಿನ ವಸ್ತುಗಳ ಮೇಲೆ ಆಸೆ ಹುಟ್ಟಬಾರದು ಅಥವಾ ಸಂಗ್ರಹ ಮಾಡಬಾರದು. ಇದು ಯಮ ಅಂದ್ರೆ ಮೊದಲನೆಯ ಹಂತದಲ್ಲಿ ಬರುವಂತಹ 5ಗಳು. ಇನ್ನು ನಿಯಮ, ವೈಯಕ್ತಿಕ ಶಿಸ್ತು. ಇನ್ನು ಈ ಯಮದಲ್ಲಿ ಬಂದಂತಹ 5 ತತ್ವಗಳು ಏನು ಜೈನ ಧರ್ಮದಲ್ಲೂ ಬರುವಂಥದ್ದು. ಅದು ನಿಮ್ಗೆ ಗೊತ್ತಿಲ್ಲ. ಜೈನ ಧರ್ಮದಲ್ಲಿ ಇದನ್ನ ಹೇಳ್ತಾರೆ. ಓಕೆ, ಇನ್ನು ಯಮ ಆಯ್ತು. ಈಗ ನಾವು ಎರಡನೇದು ನಿಯಮವನ್ನು ನೋಡೋಣ. ವೈಯಕ್ತಿಕ ಶಿಸ್ತು. ನಿಯಮ ಎಂದರೆ ವ್ಯಕ್ತಿಯು ತನ್ನ ಜೀವನದಲ್ಲಿ ಪಾಲಿಸಬೇಕಾದ ವೈಯಕ್ತಿಕ ಶಿಸ್ತು ಮತ್ತು ಸದ್ಗುಣಗಳು. ಪತಂಜಲಿ ಯೋಗ ಸೂತ್ರದಲ್ಲಿ ನಿಯಮಗಳನ್ನ 5 ಭಾಗಗಳಾಗಿ ವಿವರಿಸಲಾಗಿದೆ. ಒಂದನೇದು ಶೌಚ, ದೇಹ, ಮನಸ್ಸು ಮತ್ತು ಪರಿಸರವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳುವಂಥದ್ದೇ ಶುದ್ಧತೆ ಅಥವಾ ಶೌಚ. ಇನ್ನೊಂದು ಸಂತೋಷ ಅಥವಾ ತೃಪ್ತಿ, ಇರುವುದರಲ್ಲಿ ತೃಪ್ತಿ ಪಡೆಯುವಂಥದ್ದು. ಯಾವುದರಲ್ಲಿ? ಇದು ನಿಯಮದಲ್ಲಿ. ಇನ್ನೊಂದು ತಪಸ್ಸು, ಶಿಸ್ತು, ಪರಿಶ್ರಮ ಅಂತಿದೆ. ಗುರಿ ಸಾಧನೆಗಾಗಿ ಶ್ರದ್ಧೆಯಿಂದ ಕಠಿಣ ಪರಿಶ್ರಮ ಪಡುವಂಥದ್ದು. ಸ್ವ ಅಧ್ಯಯ ಅಂದ್ರೆ ಸ್ವಯಂ ಅಧ್ಯಯನ, ಉತ್ತಮ ಗ್ರಂಥಗಳನ್ನು ಓದುವಂಥದ್ದು. ಅವಲೋಕನ ಮಾಡುವುದರಿಂದ ಜ್ಞಾನ ವೃದ್ಧಿಸುವಂಥದ್ದು. ಈಶ್ವರ ಪ್ರಣಿಧಾನ, ದೈವ ಸಮರ್ಪಣೆ, ದೇವರ ಮೇಲೆ ನಂಬಿಕೆ ಮತ್ತು ಕಾರ್ಯ ದೈವಕ್ಕೆ ಇದು ಮಾಡುವಂಥದ್ದು. ಅಂದ್ರೆ ಕೇಳ್ತಾರೆ ಸ್ನೇಹಿತರೆ, ಸ್ವ ಅಧ್ಯಯ ಯಾವುದರಲ್ಲಿ ಬರುತ್ತೆ? ಯಮ, ನಿಯಮ, ಪ್ರಾಣಾಯಾಮ, ಆ ರೀತಿ ನೀವು ಅವಾಗ ಹೇಳ್ಬೇಕು. ಸ್ವಾಧ್ಯಾಯ ಬಂದು ನಿಯಮದಲ್ಲಿ ಬರುತ್ತೆ. ಈಶ್ವರ ಪ್ರಣಿಧಾನ ಯಾವುದರಲ್ಲಿ ಬರುತ್ತೆ ಅಂದ್ರೆ ನಿಯಮದಲ್ಲಿ ಬರುತ್ತೆ. ತಪಸ್ಸು ಕೂಡ ಅದರಲ್ಲಿ ಬರುವಂತದ್ದು. ಇನ್ನೊಂದು ಯಾವ್ದು ಬರುತ್ತೆ ಅಂದ್ರೆ ಸಂತೋಷ ಮತ್ತೆ ಶೌಚ ಕೂಡ ಬರುತ್ತೆ. ಇನ್ನು ಆಸನ, ಮೂರನೆಯದು ಶಾರೀರಿಕ ಭಂಗಿಗಳು. ಸ್ನೇಹಿತರೆ, ಆಸನ ಎಂದರೆ ದೇಹವನ್ನ ಸ್ಥಿರವಾಗಿ, ಸುಖಕರವಾಗಿ, ಸಮತೋಲನದಿಂದ ನಿರ್ದಿಷ್ಟ ಭಂಗಿಯಲ್ಲಿ ಇರಿಸುವ ಯೋಗಾಭ್ಯಾಸ. ಇದು ಅಷ್ಟಾಂಗ ಯೋಗದ 3ನೇ ಅಂಗವಾಗಿ ಇರುವಂತದ್ದು. ಆಸನದ ಉದ್ದೇಶಗಳು: ದೇಹವನ್ನ ಆರೋಗ್ಯಕರ ಹಾಗೂ ಬಲಿಷ್ಠವಾಗಿಸುವುದು, ಸ್ನಾಯುಗಳು, ಕೀಲುಗಳ ನಮ್ಯತೆ ನೀಡುವುದು, ಬೆನ್ನು ಮೂಳೆಯನ್ನ ನೇರವಾಗಿ ದೃಢವಾಗಿ ಇಡುವಂಥದ್ದು, ರಕ್ತ ಸಂಚಾರ, ಜೀರ್ಣಕ್ರಿಯೆಯನ್ನ ಸುಧಾರಿಸುವುದು, ಮನಸ್ಸನ್ನ ಶಾಂತಿಗೊಳಿಸಿ ಧ್ಯಾನಗೊಳಿಸುವುದು. ಇನ್ನು ಪ್ರಮುಖ ಆಸನಗಳು ಆಗ್ಲೇ ನಾವು ನೋಡಿದ್ವಿ. ತಡಾಸನ, ವಜ್ರಾಸನ, ಪದ್ಮಾಸನ. ಇವು ಯಾವುದು? ಕುಳಿತು ಮಾಡುವಂತ, ಇದು ನಿಂತು ಮಾಡುವಂಥದ್ದು, ಇದು ಕುಳಿತು ಮಾಡುವಂಥದ್ದು, ಇದು ಕೂಡ ಕುಳಿತು ಮಾಡುವಂಥದ್ದು. ಅವ್ರಾಗೆ ಹೇಳ್ತಾರೆ 4 ಆಪ್ಷನ್ಸ್ ಕೊಟ್ಟು, ಭುಜಂಗಾಸನ ಮಲಗಿ ಮಾಡುವಂಥದ್ದು, ತ್ರಿಕೋನಾಸನ ನಿಂತು ಮಾಡುವಂಥದ್ದು, ಪಶ್ಚಿಮಾಸನ ಕುಳಿತು ಮಾಡುವಂಥದ್ದು, ಶವಾಸನ ಮಲಗಿ ಮಾಡುವಂಥದ್ದು. ಇವನ್ನ ಕೂಡ ಕೇಳ್ತಾರೆ. ಇರ್ಲಿ. ಇನ್ನು ಇದರಿಂದ ಆಗುವಂತ ಉಪಯೋಗಗಳು ಯಾವುದಂದ್ರೆ, ದೈಹಿಕ ಆರೋಗ್ಯ ವೃದ್ಧಿಯಾಗುತ್ತದೆ, ದೇಹದ ಸಮತೋಲನ, ನಮ್ಯತೆ ಹೆಚ್ಚುತ್ತದೆ, ಒತ್ತಡ, ಆತಂಕ, ಆಯಾಸ ಕಡಿಮೆಯಾಗುತ್ತದೆ, ಏಕಾಗ್ರತೆ ಮತ್ತು ಮಾನಸಿಕ ಶಾಂತಿ ಹೆಚ್ಚುತ್ತದೆ, ಧ್ಯಾನ ಮತ್ತು ಪ್ರಾಣಾಯಾಮಕ್ಕೆ ದೇಹ ಸಿದ್ಧವಾಗುತ್ತದೆ. ಇದಾದ ಮೇಲೆ ಬರುವಂತದ್ದು ಪ್ರಾಣಾಯಾಮ, 4ನೇ ಹಂತ. ಇದು ಪ್ರಾಣಾಯಾಮದಲ್ಲಿ ಮತ್ತೆ 3 ಮುಖ್ಯ ಸ್ಟೇಜ್ಗಳು ಅಂದ್ರೆ ಹಂತಗಳಿವೆ. ಅವುಗಳನ್ನ ನೋಡೋಣ. ಈ 3 ಕೂಡ ತುಂಬಾ ಇಂಪಾರ್ಟೆಂಟ್, ಪದೇ ಕೇಳುವಂಥದ್ದು. ಪೂರಕ ಎಂದರೇನು? ನಿಯಂತ್ರಿತವಾಗಿ ಮತ್ತು ಆಳವಾಗಿ ಉಸಿರನ್ನ ಒಳಗೆ ತೆಗೆದುಕೊಳ್ಳುವುದೇ ಪೂರಕ. ನಿರಂತರವಾಗಿ ಉಸಿರನ್ನ ನಮ್ಮ ದೇಹದ ಒಳಗೆ ತೆಗೆದುಕೊಳ್ಳುವುದನ್ನ ನಾವು ಪೂರಕ ಅಂತೀವಿ. ಕುಂಭಕ ಹೇಳ್ತಾರೆ, ತೆಗೆದುಕೊಂಡ ಉಸಿರನ್ನ ಶ್ವಾಸಕೋಶದ ಒಳಗಡೆಯೇ ಇಟ್ಟುಕೊಳ್ಳುವುದನ್ನ ಕುಂಭಕ ಎನ್ನುತ್ತಾರೆ. ಇನ್ನು ರೇಚಕ ಎಂದರೆ ಹಿಡಿದಿಟ್ಟ ಉಸಿರನ್ನ ನಿಧಾನವಾಗಿ ಹೊರಗಡೆ ಬಿಡುವಂಥದ್ದು. ಅರ್ಥ ಆಯ್ತಾ? ಪೂರಕ ಅಂದ್ರೆ ಉಸಿರನ್ನ ತೆಗೆದುಕೊಳ್ಳುವುದು, ಕುಂಭಕ ಅಂದ್ರೆ ಉಸಿರನ್ನ ತಡೆ ಇಡುವಂಥದ್ದು, ರೇಚಕ ಎಂದರೆ ಉಸಿರನ್ನ ನಿಧಾನವಾಗಿ ಬಿಡುವಂಥದ್ದು. ಇನ್ನು 5ನೇ ಹಂತ ಪ್ರತ್ಯಾಹಾರ, ಇಂದ್ರಿಯಗಳ ನಿಗ್ರಹ. ಪ್ರತ್ಯಾಹಾರವು ಅಷ್ಟಾಂಗ ಯೋಗದ 5ನೇ ಅಂಗವಾಗಿದೆ. ಪ್ರತಿ ಎಂದರೆ ಹಿಂದಕ್ಕೆ, ಆಹಾರ ಎಂದರೆ
ಒಳಗೆ ಸೆಳೆಯುವುದು ಎಂದರ್ಥ. ಅಂದರೆ ಇಂದ್ರಿಯಗಳ ಬಾಹ್ಯ ವಿಷಯಗಳಿಂದ ಹಿಂದಕ್ಕೆ ಕರೆದು ಮನಸ್ಸಿನ ಕಡೆ ಕೇಂದ್ರೀಕರಿಸುವ ಪ್ರಕ್ರಿಯೆಯೇ ಪ್ರತ್ಯಾಹಾರ. ಓಕೆ. ಇನ್ನು ಧಾರಣ ಅಥವಾ ಏಕಾಗ್ರತೆ. ಧಾರಣ ಎಂದರೆ ಮನಸ್ಸನ್ನ ಒಂದು ನಿರ್ದಿಷ್ಟ ವಿಷಯ, ವಸ್ತು, ಮಂತ್ರ, ಉಸಿರು ಅಥವಾ ಭಾವನೆಯ ಮೇಲೆ ಸ್ಥಿರವಾಗಿ ಕೇಂದ್ರೀಕರಿಸುವುದೇ. ಮನಸ್ಸು ಚಂಚಲವಾಗದೆ ಒಂದೇ ವಿಷಯದಲ್ಲಿ ಅಭ್ಯಾಸ ಮಾಡುವುದೇ ಧಾರಣ. ಇನ್ನು ಧ್ಯಾನ, ನಿರಂತರ ಚಿಂತನೆ. ಧ್ಯಾನದ ಅಷ್ಟಾಂಗದ ಯೋಗದ 7ನೇ ಅಂಗವಾಗಿರುವಂಥದ್ದು ಧ್ಯಾನ. ಧಾರಣೆಯ ಮೂಲಕ ಮನಸ್ಸನ್ನು ಒಂದು ವಿಷಯದ ಮೇಲೆ ಏಕಾಗ್ರತೆಗೊಳಿಸಿದ ನಂತರ ಅದೇ ವಿಷಯದ ಮೇಲೆ ನಿರಂತರ ಮನಸ್ಸು ನಿರಂತರವಾಗಿ ತಡೆ ಇಲ್ಲದೆ ಅರಿಯುವ ಸ್ಥಿತಿಯೇ ಧ್ಯಾನ. ಧ್ಯಾನದಿಂದ ಮನಸ್ಸು ಶಾಂತಗೊಳ್ಳುತ್ತದೆ, ಏಕಾಗ್ರತೆ ಹೆಚ್ಚುತ್ತದೆ, ಒತ್ತಡ ಕಡಿಮೆಯಾಗುತ್ತದೆ, ಆತ್ಮಜ್ಞಾನ ಬೆಳೆಯುತ್ತದೆ. ನಿಯಮಿತ ಧ್ಯಾನವು ಮಾನಸಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಇನ್ನು ಸಮಾಧಿ, ಪರಮಾತ್ಮನೊಂದಿಗೆ ಒಂದಾಗುವ ಉನ್ನತ ಸ್ಥಿತಿ. ಸಮಾಧಿಯು ಅಷ್ಟಾಂಗ ಯೋಗದ 8ನೆಯ ಮತ್ತು ಅಂತಿಮ ಅಂಗವಾಗಿದೆ. ಇದು ಮನಸ್ಸು ಸಂಪೂರ್ಣವಾಗಿ ಶಾಂತಯುತವಾಗಿ ಚಂಚಲತೆಯನ್ನ ಮೀರಿ ಧ್ಯೇಯದಲ್ಲಿ ಸಂಪೂರ್ಣ ಲೀನವಾಗುವ ಪರಮಾವಸ್ಥೆಯಾಗಿದೆ. ಈ ಸ್ಥಿತಿಯಲ್ಲಿ ಸಾಧಕನು ತನ್ನ ಅಹಂಕಾರವನ್ನ ಮೀರಿ ಪರಮಾತ್ಮನೊಂದಿಗೆ ಏಕತ್ವವನ್ನು ಅನುಭವಿಸ್ತಾನೆ. ಸಮಾಧಿಯಿಂದ ಆತ್ಮ ಸಾಕ್ಷಾತ್ಕಾರ, ಪರಮಾನಂದ, ಶಾಂತಿ, ಮೋಕ್ಷದ ಅನುಭವ ದೊರೆಯುತ್ತದೆ. ಇನ್ನು ಪ್ರಮುಖ ಪ್ರಾಣಾಯಾಮಗಳು ಮಾಡುವ ವಿಧಾನಗಳು ಅಂತ ಇಲ್ಲಿ ಇರುವಂತದ್ದು. ಇನ್ನು ಸ್ನೇಹಿತರೆ, ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಬರುತ್ತೆ. ಅಂದ್ರೆ ಪ್ರಾಣಾಯಾಮ ಮಾಡೋದು ಹೇಗೆ ಅಂತ ಬರುತ್ತೆ ಸ್ನೇಹಿತರೆ. ಅನುಲೋಮ ವಿಲೋಮ ಅಂದ್ರೆ ಎಡ ಮತ್ತು ಬಲ ಮೂಗಿನ ಹೊಳ್ಳೆಗಳ ಮೂಲಕ ಪರ್ಯಾಯವಾಗಿ ಉಸಿರಾಟ ಮಾಡುವ ವಿಧಾನವೇ ಈ ಅನುಲೋಮ ಮತ್ತು ವಿಲೋಮ ಪ್ರಾಣಾಯಾಮ. ಇನ್ನು ನಾಡಿ ಶೋಧನ ಪ್ರಾಣಾಯಾಮ ಅಂದ್ರೆ ನರಮಂಡಲವನ್ನ ಸಮತಲಗೊಳಿಸಲು ಸಹಾಯಕ್ಕಾಗುವ ಒತ್ತಡವನ್ನ ಇದು ಕಡಿಮೆ ಮಾಡುತ್ತೆ. ಇನ್ನು ಕಪಾಲಭಾತಿ ಇದನ್ನು ಕೇಳ್ತಾರೆ. ಉಸಿರನ್ನ ಹೊರಬಿಡುವ ವಿಧಾನವೇ ನಾವು ಕಪಾಲಭಾತಿ ಅಂತೀವಿ. ಶ್ವಾಸಕೋಶವನ್ನ ಶುದ್ಧಗೊಳಿಸಿ ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತದೆ. ಹೆಚ್ಚಿನ ರಕ್ತದೊತ್ತಡ, ಹೃದಯ ಸಮಸ್ಯೆ, ಗರ್ಭಿಣಿಯರ ವೈದ್ಯರ ಸಲಹೆ ಇಲ್ಲದೆ ಮಾಡಬಾರ್ದು ಅನ್ನುವಂಥದ್ದು ಇರ್ಲಿ ನಿಮಗೆ. ಅಂದ್ರೆ ಕಪಾಲಭಾತಿ ಅಂದ್ರೆ ಉಸಿರನ್ನ ಹೊರಬಿಡುವ ಒಂದು ವಿಧಾನ. ಶ್ವಾಸಕೋಶವನ್ನ ಶುದ್ಧಗೊಳಿಸುವ ಕ್ರಿಯೆಯನ್ನ ಇದು ಸುಲಭಗೊಳಿಸುತ್ತದೆ. ಇನ್ನು ಭಸ್ತ್ರಿಕ್ತ ಪ್ರಾಣಾಯಾಮ ಅಂತ ಏನಿದೆ, ಇದು ವೇಗವಾಗಿ ಉಸಿರನ್ನ ಒಳಗೆ ತೆಗೆದುಕೊಳ್ಳುವ ವಿಧಾನ. ದೇಹದಲ್ಲಿ ಶಕ್ತಿ ಒಳಗೆ ತೆಗೆದುಕೊಳ್ಳುವಂಥದ್ದು. ಇನ್ನು ಭ್ರಾಮರಿ ಪ್ರಾಣಾಯಾಮ ಅಂದ್ರೆ ಜೇನು ನೊಣದ ಗುಯ್ ಅಂತದಲ್ಲ ಆ ರೀತಿ ಶಬ್ದ ಮಾಡೋದ್ರಿಂದ ಉಸಿರನ್ನ ಬಿಡುವುದನ್ನ ನಾವು ಭ್ರಮರಿ ಅಂತೀವಿ. ಇದರಿಂದ ಕೋಪ, ಒತ್ತಡ, ನಿದ್ರಾಹೀನತೆ ಕಡಿಮೆ ಆಗುತ್ತೆ. ಇನ್ನು ಉಜ್ಜಯಿ ಪ್ರಾಣಾಯಾಮ ಅಂದ್ರೆ ಗಂಟಲಿನಲ್ಲಿ ಸಣ್ಣ ಶಬ್ದ ಉಂಟಾಗುವಂತೆ ಉಸಿರಾಟ ಮಾಡುವ ವಿಧಾನ. ಮನಸ್ಸನ್ನ ಶಾಂತಗೊಳಿಸುತ್ತೆ, ಏಕಾಗ್ರತೆಗೊಳಿಸುತ್ತೆ. ಇನ್ನು ಶೀತಳಿ ಪ್ರಾಣಾಯಾಮ, ನಾಲಿಗೆಯನ್ನ ಕೊಳವೆಯಂತೆ ಮಡಿಚಿ ಉಸಿರನ್ನ ಒಳಗೆಳೆದುಕೊಂಡು ಬಿಡುವುದು. ದೇಹದ ಉಷ್ಣತೆ ಕಡಿಮೆ ಆಗುತ್ತೆ. ಇವೆಲ್ಲವನ್ನ ನೀವು ಟ್ರೈ ಮಾಡಿದ್ರೆ ತುಂಬಾ ಒಳ್ಳೇದೆ. ಇನ್ನು ಶೀತಕಾರಿ ನೋಡಿ, ಇಲ್ಲಿ ಶೀತಳಿ ಪ್ರಾಣಾಯಾಮ ಆಯ್ತು. ಈಗ ಶೀತಕಾರಿ ಪ್ರಾಣಾಯಾಮ ಅಂದ್ರೆ ಹಲ್ಲುಗಳ ಮಧ್ಯೆ ಉಸಿರನ್ನ ಒಳಗೆಳೆದು ಮೂಗಿನಿಂದ ಬಿಡುವುದು ದೇಹಕ್ಕೆ ತಂಪು ನೀಡುತ್ತೆ. ನೋಡಿ, ಸದಂತನು ಸೇಮ್ ಅಷ್ಟೇ. ಹಲ್ಲುಗಳ ಮಧ್ಯೆ ಉಸಿರನ್ನ ಎಳೆದುಕೊಂಡು ಮೂಗಿನಿಂದ ಹೊರ ಬಿಡುವಂಥದ್ದು. ಇಲ್ಲಿ ಇದು ಸೇಮ್ ಇರುತ್ತೆ. ದೇಹದ ಉಷ್ಣತೆ ಕಡಿಮೆ ಮಾಡುವಂಥದ್ದು. ಇನ್ನು ಮೂರ್ಛಾ ಪ್ರಾಣಾಯಾಮ ಅಂದ್ರೆ ಅನುಭವಿ ಯೋಗ ಗುರುವಿನ ಮಾರ್ಗದರ್ಶನದಲ್ಲಿ ಮಾತ್ರ ಅಭ್ಯಾಸ ಮಾಡಬೇಕಾದ ಉನ್ನತ ಮಟ್ಟದ ಪ್ರಾಣಾಯಾಮ. ಇನ್ನು ಸ್ನೇಹಿತರೆ, ನಿಮ್ಮೆಲ್ರಿಗೂ ಗೊತ್ತಿರುವಂತೆ ನಿಮ್ಗೆ ಇದರ PDF ಅಂದ್ರೆ ಇದರ PDF ಸಿಗೋದಿಲ್ಲ. 7 ವರ್ಷದಲ್ಲ 7 ಪತ್ರಿಕೆಗಳ ಕ್ವಶನ್ ಆನ್ಸರ್ಗಳು. ಒಂದ್ರಲ್ಲಿ ಎಷ್ಟಿರುತ್ತೆ, 15 ಅಥವಾ 25 ಅಂದ್ರೂ ಒಂದು 150ರಿಂದ 200 ಕ್ವಶನ್ಸ್ ಇರಬಹುದು. ಇಲ್ಲಾಂದ್ರೆ 100 ಕ್ವಶನ್ಸ್ ಅಂದ್ಕೊಳ್ಳಿ. 100 ಕ್ವಶನ್ಸ್ ಗಳನ್ನು ಒಳಗೊಂಡಂತಹ PDF ಇದೆ. PDF ಅಂದ್ರೆ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ. ಅದು ಸಂಪೂರ್ಣ ಉಚಿತವಾಗಿ ಇರುವಂತದ್ದು. ಯಾರಿಗೆ ಅಂದ್ರೆ ಈಗ ಆಲ್ರೆಡಿ ನಮ್ಮ ಹತ್ರ ಯಾರಾದ್ರೂ ಬೈ ಮಾಡಿದ್ರೆ ಅವರಿಗೆ ಈ PDF ಉಚಿತವಾಗಿ ಇರುವಂತದ್ದು. ಅಂದ್ರೆ 7 years. ಯಾರಾದ್ರೂ ಹೊಸದಾಗಿ ತಗೋಬೇಕಂದ್ರೆ 49 ಪೇ ಮಾಡ್ಬೇಕಾಗುತ್ತೆ. ಆ ನಂಬರ್ ಆಗ್ಲೇ ಹೇಳಿದಂತೆ ಬರ್ತಿರ್ತೀನಿ, 9945005138ಗೆ ಪೇ ಮಾಡಿ ನೀವು ತೆಗೆದುಕೊಳ್ಳಬಹುದು. ಇನ್ನು ಸ್ನೇಹಿತರೆ, ನಿಮ್ಗೆ ಇನ್ನೊಂದು ವಿಚಾರ ಅಂದ್ರೆ, ಈ ಬಾರಿ ಏನೋ
ರಿಟರ್ನ್ ಎಕ್ಸಾಮ್ ಏನು ಬರವಣಿಗೆ ಏನಿತ್ತು ಆ ಬರವಣಿಗೆಯನ್ನ ತೆಗೆಯುತ್ತಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ನಾಳೆ ಅಥವಾ ನಾಡಿದ್ದು ಕ್ಲಿಯರ್ ಆಗಿ ನಮ್ಗೆ ತಿಳಿಯುತ್ತೆ ಏನು ಬರವಣಿಗೆ ಇರುತ್ತೋ ಜಸ್ಟ್ ಟಿಕ್ ಮಾರ್ಕ್ ಇರುತ್ತೋ ಅಂತ. ಸ್ನೇಹಿತರೆ, ಈ ಹಿಂದೆ ನಿಮ್ಮೆಲ್ರಿಗೂ ಗೊತ್ತಿರುವಂತೆ GPSTR ಮತ್ತು GPSTR ಗೆ ಬರವಣಿಗೆ ಇತ್ತು, ಅದನ್ನು ಕೂಡ ತೆಗಿತಾರ ಅಂತ ಗೊತ್ತಿಲ್ಲ. PSTR ಗೆ ಬರವಣಿಗೆಯನ್ನ ಕರಡು ಪ್ರತಿಯಲ್ಲಿ ಬಿಟ್ಟಿದ್ರು, ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಟೋಟಲ್ 200 ಅಂಕಗಳಿಗೆ ಎಕ್ಸಾಮ್ ಅಂತಿದ್ದಾರೆ. 100 ಅಂಕಗಳು ಫಸ್ಟ್ ಪೇಪರ್ ಮತ್ತೆ 100 ಅಂಕಗಳು ಸೆಕೆಂಡ್ ಪೇಪರ್ ಅಂತಿದ್ದಾರೆ. ಅದರ ಅಪ್ಡೇಟ್ ಇವತ್ತು ಅಥವಾ ನಾಳೆ ಸಿಗುತ್ತೆ. ಸೊ ಅಲ್ಲಿವರೆಗೂ ನಾವು ನಿಮ್ ಜೊತೆ ಇರ್ತೀವಿ. ನೀವು ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ. ಹೊಸ ಅಪ್ಡೇಟ್ ಏನ್ ಬರುತ್ತೆ ಆಗ ನಿಮ್ ಮುಂದೆ ಇರ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದಗಳೊಂದಿಗೆ ಜೈ ಕರ್ನಾಟಕ.